ನಮಸ್ಕಾರ. ನನ್ನ ಹೆಸರು ನಾಗಣ್ಣ ಜಿ ಕೆ. ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನ, ಎಲ್ರಿಗೂ ನಾನು ಮಹಿಳಾ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಹಿಳೆ ಮತ್ತು ಪುರುಷ ಇವರಿಬ್ಬರು ಕೂಡ ಮನುಷ್ಯ ಸಮಾಜದ ಎರಡು ಜೀವಿಗಳು. ಅದ್ರ ಜೊತೆಗೆ ಟ್ರಾನ್ಸ್ಜೆಂಡರ್ಸ್ ಕೂಡ ಇದ್ದಾರೆ. ಇಲ್ಲಿ ಯಾಕೆ ಇವತ್ತು ಮಹಿಳೆನ ವಿಶೇಷವಾಗಿ ನಾವು ನೋಡಬೇಕು ಅಂತ ಅಂದರೆ, ಇಡೀ ನಮ್ಮ ಜಗತ್ತಿನಲ್ಲಿ ಪುರುಷನಿಗೆ ಮಹಿಳೆಯನ್ನು ಹೋಲಿಸುವಾಗ ಮಹಿಳೆಯನ್ನು ಪುರುಷನಿಗೆ ಅಧೀನಳು ಅನ್ನುವಂತಹ ಒಂದು ಮನೋಭಾವ ಇದೆ. ನಮ್ಮ ಮನುಷ್ಯ ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ತಾರತಮ್ಯಗಳಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ವರ್ಣಭೇದ ನೀತಿ ಆಗಿರ್ಬೋದು, ಭಾರತದಲ್ಲಿದ್ದಂಥ ಜಾತಿ ಪದ್ಧತಿ ಆಗಿರ್ಬೋದು, ಅಸ್ಪೃಶ್ಯತೆ ಆಗಿರ್ಬೋದು, ಈ ಥರದ ಸಮಸ್ಯೆಗಳಂತೆ ಲಿಂಗ ಸಮಾನತೆ ಅನ್ನೋದು ಕೂಡ ನಮ್ಮ ಜಾಗತಿಕ ಮಟ್ಟದ ಒಂದು ತಾರತಮ್ಯ ಆಗಿದೆ. ಮಹಿಳೆಯನ್ನು ಯಾಕೆ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ನೋಡಲಾಗ್ತಾ ಇದೆ? ಹಾಗಾಗಿ ಈ ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳೇ ಯಾಕೆ ವಿಜೃಂಭಿಸ್ತಾ ಇದ್ದಾವೆ? ಪುರುಷನೇ ಯಾಕೆ ಅಧಿಕಾರ ಸ್ಥಾನವನ್ನು ಪಡ್ಕೋತಾ ಇದ್ದಾನೆ? ಆ ಸ್ಥಾನಕ್ಕೆ ಸಮಾನವಾಗಿ ಮಹಿಳೆ ಯಾಕೆ ಅದರ ಭಾಗ ಆಗಕ್ಕಾಗ್ತಾ, ಅಧಿಕಾರದ ಭಾಗ ಆಗಕ್ಕಾಗ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಿದಾಗ, ಇದು ಲಿಂಗ ತಾರತಮ್ಯ ಅನ್ನೋದು ಒಂದು ಭಾಳ ನಮ್ಮ ಸಮಾಜದ ಒಂದು ಗಂಭೀರವಾದ ಸಮಸ್ಯೆ ಅಂತ ನಮಗನ್ನಿಸ್ತದೆ. ಆ ದೃಷ್ಟಿಯಿಂದ ಮಹಿಳೆ ಪುರುಷನಿಗೆ ಸಮಾನವಾಗಿ ನಿಲ್ಲಬೇಕು. ಹಾಗಾದಾಗ ಮಾತ್ರ ಒಂದು ನಮ್ಮ ಸಮಾಜ ಸಮಾಜ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ನಾವು ಮಹಿಳಾ ದಿನಾಚರಣೆಗಳನ್ನ ವಿಶೇಷವಾಗಿ ಆಚರಿಸ್ತೀವಿ, ಗೌರವಿಸ್ತೀವಿ, ಮತ್ತೊಂದೆಲ್ಲ ಮಾಡ್ತೀವಿ. ಭಾರತದ ಮಟ್ಟಕ್ಕೆ ನಾವು ಮಹಿಳೆಯ ಬಗ್ಗೆ ಮಾತನಾಡೋದಾದರೆ, ಈ ಭಾರತ ದೇಶ ಇದೆಯಲ್ಲ, ಅದು ಪುರುಷ ಪ್ರಧಾನವಾದಂಥ ವ್ಯವಸ್ಥೆ. ಇದು ಮೇಲ್ ಡಾಮಿನೆಂಟ್ ಆಗಿರ್ತಕ್ಕಂಥ ಸೊಸೈಟಿ. ಇದರಲ್ಲಿ ಮಹಿಳೆ ಅಬಲರಾಗಿದ್ದಾಳೆ ಅನ್ನುವಂಥದ್ದು. ಆದರೆ ಆರ್ಯರು ಈ ದೇಶಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಅಥವಾ ವೇದಗಳು ಏನು ಸೃಷ್ಟಿಯಾಗಿದ್ದಾವೆ ಅಥವಾ ವೇದಗಳಿತ್ತು, ವೇದ ಕಾಲದಲ್ಲಿ ಮಹಿಳೆಯ ಪರಿಸ್ಥಿತಿ ಹೆಂಗಿತ್ತು ಅಂತ ಇವರೇನು ಹೇಳ್ತಾರೆ, ಅದಕ್ಕಿಂತ ಹಿಂದಿನ ದಿನಮಾನಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆದಿವಾಸಿ, ಬುಡಕಟ್ಟು, ಈ ದೇಶದ ಮೂಲ ನಿವಾಸಿಯಲ್ಲಿ ಇಲ್ಲಿ ಪಿತೃಪ್ರಧಾನ ವ್ಯವಸ್ಥೆಗಿಂತಲೂ ಕೂಡ ಮಹಿಳೆಯೂ ಕೂಡ ಪುರುಷನಷ್ಟೇ ಸಮಾನವಾಗಿ ಸಮಾನತೆಯಿಂದ ಬದುಕ್ತಾ ಇದ್ಲು ಅನ್ನೋದಕ್ಕೆ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ. ಇವತ್ತು ಮಹಿಳಾ ದಿನದ ವಿಶೇಷವಾಗಿ ನನಗೆ ಪುರಾಣದಲ್ಲಿ ಒಂದು ಭಾಳ ಬ್ಯೂಟಿಫುಲ್ ಆದಂಥ ಒಂದು ಪಾತ್ರ ಅಂತಂದರೆ ನನಗೆ ದ್ರೌಪದಿಯ ಪಾತ್ರ.
ನನಗೆ ಯಾವಾಗಲೂ ದ್ರೌಪದಿಯ ಬಗ್ಗೆ ಅಭಿಮಾನ ಯಾಕೆ ಅಂದರೆ, ಈ ಪುರುಷ ಸಮಾಜದ ಮೌಲ್ಯಗಳನ್ನು ಧಿಕ್ಕರಿಸಿ ಏನು ಪತ್ನಿತ್ವ ಅಂತ ಇತ್ತು ಸಮಾಜದಲ್ಲಿ. ಬಹುಪತಿತ್ವವನ್ನು ಒಪ್ಕೋತಾ ಇರಲಿಲ್ಲ ನಮ್ಮ ಸಮಾಜ. ಆ ಬಹುಪತಿತ್ವ ಸಿಸ್ಟಮನ್ನು ಹೆಂಗೆ ಆಕೆ ಡೆಮಲಿಷ್ ಮಾಡ್ತಾಳ, ಪುರುಷ ಅಹಂಕಾರವನ್ನು ಮುರಿದು ಕಟ್ಟುವ ಪ್ರಕ್ರಿಯೆಯಲ್ಲಿ ದ್ರೌಪದಿ ನಮಗೆ ಭಾಳ ಮುಖ್ಯ ಆಗ್ತಾಳೆ. ಇವತ್ತು ಮಹಿಳಾ ದಿನದ ಇವತ್ತು ಭಾರತದ ಮಟ್ಟದಲ್ಲಿ ನಿಜವಾಗಿಯೂ ನಮ್ಮ ನಾಯಕಿ ಅಂತಂದರೆ ನನಗೆ ಪುರಾಣದಲ್ಲಿ ದ್ರೌಪದಿ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಇವತ್ತು ಭಾರತ ಮಹಿಳೆಯ ದೃಷ್ಟಿಯಿಂದ ಏನು ಎಲ್ಲ ಸಮಾನತೆಯನ್ನು ಕೊಟ್ಬಿಟ್ಟಿತ್ತು ಅಂತ ಅಲ್ಲ. ಮನು ಏನು ಹೇಳ್ತಾನೆ ಮಹಿಳೆ ಬಗ್ಗೆ, ಮಹಿಳೆ ಎಲ್ಲಿ ವಾಸ ಮಾಡ್ತಾಳೋ, ಸ್ತ್ರೀ ವಾಸ ಮಾಡೋ ಕಡೆ ದೇವರು ವಾಸ ಮಾಡ್ತವೆ ಅಂತ ಹೇಳ್ತಾ ಮುಂದುವರೆದು ಮಹಿಳೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂಥ ಮಾತನ್ನು ಬಳಸ್ತಾನೆ. ಅಂದರೆ ಯಾವ ಮಟ್ಟಕ್ಕೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಆಕೆಗೆ ಅನ್ನುವಂಥದ್ದು. ಇದನ್ನು ಮನುವಾದ. ಈ ಮನುವಾದದ ಕಾಲದಿಂದ ಇವತ್ತು ನಾವು 21ನೇ ಶತಮಾನಕ್ಕೆ ಬಂದಿದ್ದೀವಿ. ಮಹಿಳೆಯನ್ನು ಜೀವಂತವಾಗಿ ಸುಡೋ ವ್ಯವಸ್ಥೆಯನ್ನು ಬಿಡಿಸ್ಕೊಂಡು 21ನೇ ಶತಮಾನದಲ್ಲಿ ಮಹಿಳೆ ಒಬ್ಬಳು ವಿಮಾನದ ಪೈಲಟ್ ಆಗುವ ಕಾಲಘಟ್ಟದಲ್ಲಿ ಬಂದಿದ್ದೀವಿ. ಆದರೂ ಏನಾದರೂ ಈ ಲಿಂಗ ತಾರತಮ್ಯ ನಿವಾರಣೆ ಆಗಿದೆಯಾ? ಕೊಂಚ ಮಟ್ಟಕ್ಕೆ ಸುಧಾರಣೆ ಆಗಿದೆ ಅಂತ ಹೇಳ್ಬೋದು. ಬಿಟ್ಟರೆ ಪುರುಷ ಪ್ರಧಾನ ವ್ಯವಸ್ಥೆ ಮೌಲ್ಯಗಳು ಇವತ್ತಿಗೂ ಕೂಡ ಮಹಿಳೆಯನ್ನು ಅದೇ ರೀತಿ ಇಟ್ಟಿದ್ದಾವೆ, ಆಳ್ವಿಕೆ ಮಾಡ್ತಾ ಇದ್ದಾವೆ. ನೋಡಿ, ನನಗೆ ಇವತ್ತಿನ ಸಂದರ್ಭದಲ್ಲಿ ಒಂದು ಸರಿ ಈ ನಮ್ಮ ಇದು ದುಂಡು ಮೇಜಿನ ಪರಿಷತ್ನಲ್ಲಿ ಬ್ರಿಟಿಷ್ನವ್ರಿಗೂ ಮತ್ತು ಮಹಾತ್ಮ ಗಾಂಧೀಜಿಯವ್ರಿಗೂ ನಡೆದಂಥ ಚರ್ಚೆಗಳನ್ನ ನೋಡಿದಾಗ ನಾನು ಗಾಂಧಿಯವರನ್ನು ಮನುವಾದಿ ಅಂತ ಕರೆಕ್ಟ್ ನನಗಿಷ್ಟ ಆಗಲ್ಲ. ಆದರೆ ಗಾಂಧಿಯ ಪ್ರಜ್ಞೆಯಲ್ಲಿ ಅಡಗಿಟ್ಟಿದ್ದಂತಹ ಇದಿದೆಯಲ್ಲ, ಈ ಮಹಿಳೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ನನಗೆ ಗಾಂಧಿಯ ವಿಚಾರದ ಬಗ್ಗೆ ಆಘಾತ ಉಂಟಾಗ್ಬಿಡ್ತದೆ. ಅಲ್ಲ, ಈ ದೇಶದಲ್ಲಿ ಗಾಂಧಿ ಅಂಥವರು ಮಹಿಳೆಗೆ ಮತದಾನದ ಹಕ್ಕನ್ನು ಕೊಡಬಾರ್ದು, ಮಹಿಳೆಗೆ ಓಟನ್ನು ಕೊಟ್ಟರೆ ಆಕೆಗೆ ಮತದಾನವನ್ನು ಮಾಡಕ್ಕೆ ಬರಲ್ಲ ಅನ್ನುವಂಥ ಮನಸ್ಥಿತಿ ಗಾಂಧಿ ಅಂಥವರಲ್ಲಿ ಇತ್ತು ಅಂದಾಗ ನಾವು ಯೋಚನೆ ಮಾಡಬೇಕಾಗತ್ತೆ, ನಮ್ಮ ಸಮಾಜ ಮಹಿಳಾ ಪರವಾಗಿದೆಯಾ ಅಂತೇಳಿ. ನೋಡಿ, ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ನ ನಾವು ಯಾಕೆ ಇವತ್ತು ಜ್ಞಾಪಿಸ್ಕೋಬೇಕು ಅಂತಂದರೆ, ವಿಶೇಷವಾಗಿ ಮಹಿಳಾ ದಿನ ಯಾಕೆ ಜ್ಞಾಪಿಸ್ಕೋಬೇಕು ಅಂತಂದರೆ, ಅವರು ದುಂಡು ಮೇಜಿನ ಪರಿಷತ್ನಲ್ಲಿ ವಾದವನ್ನು ಮಾಡ್ತಾರೆ. ನನ್ನ ನೆಲದ ಭಾರತದ ಎಲ್ಲ ತಾಯಂದಿರಿಗೆ, ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ವಾದವನ್ನು ಮಾಡ್ತಾರೆ. ವಾದವನ್ನು ಮಾಡಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಈ ವಾದವನ್ನು ಆಲಿಸಿದಂಥ ಬ್ರಿಟಿಷ್ನವರು ಮಹಿಳೆಗೆ ಮತದಾನದ ಹಕ್ಕನ್ನು ಕೊಡ್ತಾರೆ. ಇದು ಕಾರಣ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮಹಿಳೆ ಶಾಲೆಗೆ ಹೋಗಿ ಕಲಿಯೋದೇ ಕಷ್ಟ ಅನ್ನುವಂಥ ದಿನಮಾನಗಳಲ್ಲಿ ನಮ್ಮ ಪುಲೆ ದಂಪತಿಗಳು, ಸಾವಿತ್ರಿಬಾಯಿ ಫುಲೆ ಅವರು ಎಷ್ಟೆಲ್ಲ ನಮ್ಮ ಮನುವಾದದ ಮನಸ್ಥಿತಿಗಳು ಅಥವಾ ಬ್ರಾಹ್ಮಣ್ಯದ ಮನಸ್ಥಿತಿ ಇರುವಂಥವ್ರು, ಮಹಿಳೆಗೆ ಶಿಕ್ಷಣವನ್ನೇ ಕೊಡಬಾರ್ದು ಅನ್ನುವಂಥ ಮನಸ್ಥಿತಿ ಇದ್ದಂಥವ್ರು ಕಷ್ಟ ಕೊಟ್ಟಂಥ ದಿನಗಳಲ್ಲಿ ಅದೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋರಾಟವನ್ನು ಮಾಡಿ ಮಹಿಳೆಗೆ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರವಾಗಿ ಅರಿವನ್ನು ಮೂಡಿಸ್ತಾರಲ್ಲ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು, ಅವರನ್ನು ಇವತ್ತು ನಾವು ಅತ್ಯಂತ ವಿನಮ್ರವಾಗಿ ಇವತ್ತು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ನೋಡಿ, ಭಾರತದಲ್ಲಿ ನನ್ನ ಸಾಮಾನ್ಯ ತಿಳುವಳಿಕೆ ಮಟ್ಟದಲ್ಲಿ ಹೇಳೋದಾದರೆ,
ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ. ನನ್ನ ಪ್ರಕಾರ ರಾಷ್ಟ್ರಪಿತ ಅನ್ನೋದೇ, ಆ ಪಿತ ಅನ್ನೋದೇ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯ ಒಂದು ಮೌಲ್ಯ. ಇಲ್ಲಿ ಯಾವುದು ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ಈಕ್ವಲ್. ಇಲ್ಲಿ ಪುರುಷ ಪಿತ ಅನ್ನೋದೇ ತಪ್ಪು. ಆದರೆ ಅಂಬೇಡ್ಕರ್ ಅವರನ್ನು ಈ ದೇಶದ ತಾಯಿ ಅಂತ ಕರಿಬೇಕಾಗತ್ತೆ. ಯಾಕಂತ ಅಂದರೆ ಮಹಿಳೆಗೆ ಮೊದಲ ಬಾರಿಗೆ ಶಿಕ್ಷಣದ ಹಕ್ಕನ್ನು ಕಲ್ಪಿಸ್ಕೊಟ್ಟಿದ್ದವರೇನೆ, ಮತದಾನದ ಹಕ್ಕನ್ನು ಕಲ್ಪಿಸ್ಕೊಟ್ಟಿದ್ದವರೇನೆ, ಮತ್ತು ಕಾರ್ಖಾನೆಯಲ್ಲಿ ದುಡಿಯುವಂಥ ಮಹಿಳೆಯರಿಗೆ ಹಿತಾಸಕ್ತಿಗೆ ಅನುಕೂಲವಾಗುವಂಥ ಕಾನೂನನ್ನು ತಂದಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಹಳ ಮುಖ್ಯವಾಗಿ ಹಿಂದೂ ಕೋಡ್ ಬಿಲ್ಲನ್ನು ಪ್ರತಿಪಾದನೆ ಮಾಡುವಾಗ ಅವರು ಭಾರತದ ಪಾರ್ಲಿಮೆಂಟ್ನಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಆಸ್ತಿಯಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಗೆ ಸಮಾನವಾದಂಥ ಹಕ್ಕನ್ನು ಕೊಡಬೇಕು ಅನ್ನುವಂಥ ಕ್ರಾಂತಿಕಾರವಾದಂಥ ಆಲೋಚನೆಯನ್ನು ತರಲಿಕ್ಕೆ ಕೆಲಸ ಮಾಡಿದಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಗ ಈ ಎಲ್ಲ ದೃಷ್ಟಿಕೋನದಿಂದ ನೋಡಿದಾಗ ನಾವು ಭಾರತದ ತಾಯಿ ಅಂತೇಳಿ ಬಾಬಾ ಸಾಹೇಬ್ರನ್ನ ಕರಿಬೇಕಾಗುತ್ತೆ. ಇವತ್ತು ಮಹಿಳೆಗೆ ಮೀಸಲಾತಿ ಇದೆ, ರಾಜಕೀಯ ಮೀಸಲಾತಿ ಇದೆ. ನೋಡಿ ಯಾವ ಕಾರಣದಿಂದ ಆಯಿತು? ಅಥವಾ ಇವರ ಮಹಿಳೆ ಬಗ್ಗೆ ಬಹಳ ಆದರ್ಶವಾಗಿ ಮಾತಾಡುವಂಥ ಇವರು ಮಹಿಳೆಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಇವರೇನು ಕೊಟ್ಟಿರಲಿಲ್ಲ. ಅದು ಸ್ವಾತಂತ್ರ್ಯ ಕೊಟ್ಟಿರೋದು ಯಾವುದರಿಂದ ಅಂದರೆ ಭಾರತೀಯ ಸಂವಿಧಾನದಿಂದ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಖಿಲ ಭಾರತೀಯ ಸೇವೆ ಸರ್ವಿಸ್ನಲ್ಲಿ ಇದರಲ್ಲೆಲ್ಲ ಮಹಿಳೆ ಪಾಲ್ಗೊಳ್ತಾ ಇದ್ದಾಳೆ. ಆದರೆ ಈ ಪ್ರಮಾಣ ಪುರುಷರಿಗೆ ಹೋಲಿಕೆ ಮಾಡಿಕೊಂಡಾಗ ಭಾಳ ಕಡಿಮೆ ಇದೆ. ನಾವು 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 ಪ್ರತಿನಿತ್ಯ ನಮ್ಮ ಬದುಕಿನಲ್ಲೇ ನಾವು ನೋಡ್ಬೋದು, ರಾತ್ರಿ 6-7 ಗಂಟೆ ಆದಮೇಲೆ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ ಮನುಷ್ಯರು. ಇಲ್ಲಿ ಮಹಿಳೆಯರು ಎಷ್ಟು ಜನ ಓಡಾಡ್ತಾರೆ, ಪುರುಷರು ಎಷ್ಟು ಜನ ಓಡಾಡ್ತಾರೆ ಅಂತ ನಾವು ಕೌಂಟ್ ಮಾಡಿದಾಗ ಮಹಿಳೆ ಪ್ರಮಾಣ ಕಡಿಮೆ ಇರ್ತದೆ. ಯಾಕಂದರೆ ರಾತ್ರಿ ಆದ ತಕ್ಷಣ ಮಹಿಳೆ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನೋ ಅಭದ್ರತೆ, ಮಾನಸಿಕ ಅಭದ್ರತೆ ಇವತ್ತಿಗೂ ಕೂಡ ಮಹಿಳೆಗೆ ಇದೆ. ಅಂದಾಗ ಇದನ್ನು ಮಹಿಳಾ ಪರವಾದ ಸಮಾಜ ಅಂತ ನಾವು ಹೆಂಗೆ ಕರೆಯೋಕ್ಕಾಗುತ್ತೆ? ಇವತ್ತೊಂದು ಹೋಟ್ಲು ಕೂತ್ಕೊಂಡು ಏನೋ ಶಿಕ್ಷಣದ ದೆಸೆಯಿಂದಲಾಗೋ ಮತ್ತೊಂದು ದೆಸೆಯಿಂದಲಾಗೋ ಹೋಟ್ಲು ಕೂತ್ಕೊಂಡು ಬಂದು ಊಟ ಮಾಡೋ ಅಷ್ಟು ಬಂದಿದೆ. ಆದರೆ ಪುರುಷರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ಜನ ಹೆಣ್ಮಕ್ಳುಗಳು ಹೋಟ್ಲು ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಸಂಕೋಚ ಇದೆ, ಭಯ ಇದೆ. ಇದು ಮಹಿಳೆಗೆ ಪೂರಕವಾದಂಥ ವಾತಾವರಣ ಅಂತ ನಾವು ಕರೆಯೋಕ್ಕಾಗಲ್ಲ. ಹಾಗಾಗಿ ಮಹಿಳೆಯನ್ನು ಗೌರವಿಸಿದ್ರೆ ಆ ಸಮಾಜ ಒಂದು ಆದರ್ಶ ಸಮಾಜವಾಗಿರ್ತದೆ, ಸಮಾನತೆ ಸಮಾಜವಾಗಿರ್ತದೆ. ಮಹಿಳೆಯನ್ನು ಅಗೌರವದಿಂದ ಕಂಡ್ರೆ ಅದು ಅಸಮಾನತೆಯ ಸಮಾಜ ಆಗಿರ್ತದೆ ಅನ್ನುವಂಥದ್ದು. ನೋಡಿ, ನಾವು ಮಾತಾಡೋ ಭಾಷೆನಲ್ಲಿ ನೋಡಿ ಎಷ್ಟು ತಾರತಮ್ಯ ಇದೆ. ಅಧ್ಯಕ್ಷ, ಗಂಡು ಮೆಟ್ಟಿದ ನಾಡು, ಗಂಡು ಕಲೆ, ಪೌರುಷ, ಇದೆಲ್ಲವನ್ನ ಯಾವುದು? ಇದು ಪುರುಷ ಸಮಾಜದ ಮೇಲ್ಮೆಯನ್ನು ಹೇಳುವಂಥ ಭಾಷೆಗಳು. ನಮ್ಮ ಭಾಷೆನಲ್ಲೇ ಒಂದು ಮಹಿಳಾ ವಿರೋಧಿಯಾದಂಥ ನಿಲುವನ್ನು ನಾವು ಇಟ್ಕೊಂಡಿದ್ದೀವಿ. ಇದು ಹೋಗಬೇಕಾಗಿದೆ ಇವತ್ತು. ಹಾಗಾಗಿ ಇವತ್ತು ವಿಶ್ವ ಮಹಿಳಾ ದಿನದಿಂದ ನಾನು ಏನು ಹೇಳಲಿಕ್ಕೆ ಬಯಸ್ತೀನಪ್ಪ ಅಂತಂದರೆ, ಮಹಿಳೆಗೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾದಂಥ ಸ್ಥಾನಮಾನಗಳು ಇನ್ನೂ ಹೆಚ್ಚೆಚ್ಚು ಸಿಕ್ಕಬೇಕು. ಇದು ಭಾರತದ ಪಾರ್ಲಿಮೆಂಟ್ನಲ್ಲಿ ಮಹಿಳಾ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಎರಡೂ ಸದನದಲ್ಲಿ ವಿಧೇಯಕ ಮಂಡನೆ ಆಗಿದೆ. ಅದು ಭಾಳ ಒಂದು ಆಶಾದಾಯಕವಾದಂಥ ಬೆಳವಣಿಗೆ. ಏನು ರಾಜ್ಯ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ರಿ ಕ್ಷೇತ್ರಗಳಲ್ಲಿ ಮಹಿಳೆಗೆ, ಇಂಡಿಯಾದ ಮಹಿಳೆಗೆ 33% ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ಕಾನೂನನ್ನು ಮಾಡಿದ್ದಾರೆ.
ಅದು ಬೇಗ ಜಾರಿ ಆಗಬೇಕು. ಅದು ಜಾರಿಯಾಗಿ ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೂ ಅವಕಾಶ ಸಿಕ್ಕುವಂತಾಗಬೇಕು. ಅದ್ರ ಜೊತೆಗೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಮಹಿಳೆಯರಿಗೂ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು. ಇಲ್ಲಿ ಮಹಿಳೆಗೆ 33% ಕೊಟ್ಟುಬಿಟ್ರೆ ಯಾರೊಬ್ಬ ಪುರುಷನ ಪ್ರತಿನಿಧಿಯಾಗಿ ಮಹಿಳೆ ಬಂದು ಕೂತ್ಕೊಂಡ್ರೆ ಅದು ಪ್ರಯೋಜನ ಆಗಲ್ಲ. ಯಾವನೊಬ್ಬ ಬಲಾಢ್ಯ ಕೋಮಿನ ಜಾತಿಯ ಮಹಿಳೆ ಆತನ ಪತಿಯ ಪರವಾಗಿ ಬಂದು ಕೂತ್ಕೊಂಡು ಅಧಿಕಾರನೆಲ್ಲ ಪತಿಗೆ ಬಿಟ್ಕೊಟ್ರೆ ಅದು ಮೀಸಲಾತಿಗೆ ನ್ಯಾಯ ಒದಗಿಸ್ದಂಗೆ ಆಗಲ್ಲ. ಮಹಿಳೆಯೂ ಆಗಬೇಕು. ಅದರ ಜೊತೆಗೆ ಡಿಪ್ರೆಸ್ಡ್ ಕ್ಲಾಸ್, ಶೋಷಿತ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಕೊಟ್ಟು ಅಲ್ಲಿನ ಮಹಿಳೆಗೂ ಕೂಡ ಅವಕಾಶವನ್ನು ಕೊಡುವಂಥ ಮೀಸಲಾತಿಯನ್ನು ತಂದರೆ ಇದು ಅರ್ಥಪೂರ್ಣವಾದಂಥ ಮೀಸಲಾತಿ ಅಂತ ನನಗನ್ನಿಸ್ತದೆ. ಇವತ್ತು ಚಂದ್ರಗ್ರಹ ಇದರೊಳಗಡೆ ನಾವಿದ್ದೇವೆ, ಆದರೂ ಕೂಡ ಇವತ್ತು ದೇವಸ್ಥಾನಗಳಲ್ಲಿ ಮಹಿಳೆಯನ್ನು ಬಿಡ್ತಾ ಇಲ್ಲ. ದೇವಸ್ಥಾನಗಳಲ್ಲಿ ಗುಡಿ ಪೂಜಾರಿಣಿಯಾಗಿ ಮಹಿಳೆ ಇವತ್ತು ನೋಡಿ, ಧಾರ್ಮಿಕ ಸ್ವಾತಂತ್ರ್ಯ, ದೇವಸ್ಥಾನಕ್ಕೆ ಹೋಗ್ಬೇಕಾ ಬೇಡವಾ ಅನ್ನೋದು ಅವ್ರ ವೈಯಕ್ತಿಕ ವಿಷಯ. ಆದರೆ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಬಂದಾಗ ಮಹಿಳೆ ಮತ್ತು ಪುರುಷನಿಗೂ ಸಮಾನವಾದಂಥ ಅವಕಾಶಗಳಿರಬೇಕಾಗ್ತದೆ. ಅಲ್ಲಿ ಮಹಿಳೆಗೆ ಸಮಾನವಾದಂಥ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ಇವತ್ತು ಭಾಳಷ್ಟು ಜನ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ ಇದೆಲ್ಲ ಅಂತ ಮಾತಾಡ್ತಾರೆ. ನಾನು ಸರ್ಕಾರದ ಒಂದು ರಾಜಕೀಯ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಎಷ್ಟು ಜನ ಹೆಣ್ಮಕ್ಕಳು ಬೆಂಗಳೂರಿನಂಥ ಪ್ರತಿಷ್ಠಿತ ನಗರಗಳಿಗೆ ಕೆಲಸಕ್ಕೆ ಹೋಗ್ತಾರೆ. ಆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ, ಗಾರ್ಮೆಂಟ್ಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಹೋಗೋ ಬರೋ ಬಸ್ ಚಾರ್ಜ್ ಉಳ್ಕೊಳ್ತದಲ್ಲ, ಅದು ಆರ್ಥಿಕ ಸ್ವಾವಲಂಬನೆ. ಸ್ವಲ್ಪ ಪುರುಷರಿಗೆ ಕಿರಿಕಿರಿ ಅಂತ ಅನ್ನಿಸ್ಬೋದು. ಇದರಿಂದ ನಾನು ಇತ್ತೀಚೆಗೆ ಕೇಳ್ತಾ ಇರುವಂಥದ್ದು ಪದ ಏನಪ್ಪ ಅಂದರೆ, ಫ್ರೀ ಬಸ್ ಬಿಟ್ಟಿದ್ರಿಂದ ಮಹಿಳೆ ಅಲ್ಲ, ಶತಶತಮಾನಗಳಿಂದ ಮಹಿಳೆಗೆ ನೀನು ಮಾಡಿರುವ ದೌರ್ಜನ್ಯ ಇದೆಯಲ್ಲ, ಅದಕ್ಕೆ ಈ ಫ್ರೀ ಬಸ್ಸಿನ ಟಾರ್ಚರ್ ಏನೂ ಅಲ್ಲ. ನಿನಗೆ ನೀನು ಯಾವತ್ತೂ ಸ್ವಲ್ಪ ಸಹಿಸ್ಕೊಳ್ಬೇಕಾಗತ್ತೆ. ನಾವು ಒಂದು ಬದಲಾವಣೆ ಅಂತ ಬಂದಾಗ ನನ್ನಿಂದ ಕೆಳಗಡೆ ಆಗಿರೋರಿಂದ ಸ್ವಲ್ಪ ಸಮಸ್ಯೆಗಳು ನನಗಾದಾಗ ಅದನ್ನು ಸಹಿಸ್ಕೊಳ್ಳುವ ಔದಾರ್ಯ ಪುರುಷನಲ್ಲಿ ಬರಬೇಕಾಗುತ್ತೆ. ಅದು ಜಾತಿಯ ವಿಷಯದಲ್ಲೂ ಹಂಗೇನೆಯ, ಮೀಸಲಾತಿ ವಿಷಯದಲ್ಲೂ ಹಂಗೇನೆಯ, ಲಿಂಗತ್ವದ ವಿಷಯದಲ್ಲೂ ಹಂಗೇನೆಯ. ಮಹಿಳೆ ನೋಡಿ, ಅವಳಿಗೆ ಎಷ್ಟು ನಾಲೆಡ್ಜ್ ಇದೆ. ಪುರುಷ ಏನೂ ಅಲ್ಲ ನನ್ನ ಪ್ರಕಾರ ಮಹಿಳೆಗೆ. ನೋಡೋಣ, ಈ ಪುರುಷ ಒಂದು ಕೊಡ ನೀರನ್ನು ನಲ್ಲಿಯಿಂದ ಇಟ್ಕೊಂಡು ಕಂಕ್ಳಲ್ಲಿ ಇಟ್ಕೊಂಡು ಮನೆಗೆ ತಗೊಂಡು ಹೋಗ್ಬಿಟ್ಟು ಇಡ್ಲಿ ನೋಡೋಣ, ಪುರುಷನ ಕೈಲ ಸಾಧ್ಯ ಆಗ್ತದ? ಅದು ತಲೆ ಮೇಲೆ ಹೊತ್ಕೊಂಡು ಕಂಕ್ಳಲ್ಲಿ ಮಗು ಇಟ್ಕೊಂಡು ಇನ್ನೊಂದು ಕೈನಲ್ಲಿ ಎಷ್ಟು ಮಲ್ಟಿ ನಾಲೆಡ್ಜ್ ಇದೆ ರೀ ಆಕೆಗೆ. ನಾನು ಹೇಳ್ತೀನಿ, ಮಹಿಳೆಯ ತೂಕ ಭೂಮಿ ತೂಕ ಆಕೆ ಎಲ್ಲವನ್ನ ಸಹಿಸ್ಕೊಳ್ತಾಳೆ. ಎಲ್ಲ ಸಹನೆ ಪ್ರತಿರೂಪ ಆಕೆ ಮಹಿಳೆ. ಹಾಗಾಗಿ ಮಹಿಳೆನ ಗೌರವಿಸೋದು ನನ್ನ ಪ್ರಕಾರ, ಈ ಭೂಮಿಯನ್ನು ಗೌರವಿಸೋದು ಎರಡೂ ಒಂದೇ. ಹಾಗಾಗಿ ಈ ಮಹಿಳೆ ಗೌರವವನ್ನು ನಾವು ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು ಅಂತ ಅಂದರೆ ನಾವು ಬುದ್ಧನನ್ನು ಓದಬೇಕಾಗುತ್ತೆ, ಅಂಬೇಡ್ಕರ್ ಅವ್ರನ್ನ ಓದಬೇಕಾಗುತ್ತೆ, ಮತ್ತು ಪೆರಿಯಾರ್ ಇವರನ್ನು ಓದಬೇಕಾಗುತ್ತೆ, ಪುಲೆ ದಂಪತಿಗಳನ್ನ ಓದಬೇಕಾಗುತ್ತೆ. ಅವರು ಮಹಿಳೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಥರ ತಿಳ್ಕೊಂಡು ನಾವು ಮಹಿಳೆಯರನ್ನು ಸಮಾನತೆ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ನಾವು ಅವ್ರಿಗೆ ಅನುಕಂಪ ತೋರಿಸ್ಬೇಕಾಗಿಲ್ಲ, ಅವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. ಅವಕಾಶಗಳ ಸಮಾನತೆಯನ್ನು ಕಲ್ಪಿಸ್ಕೊಟ್ಟಾಗ ಮಾತ್ರ ಇಲ್ಲಿ ಮಹಿಳಾ ಪರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ತಾಯಿ ಒಬ್ಬಳು ಮಹಿಳೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಭಾರತಕ್ಕೆ ಉತ್ತಮ ಭವಿಷ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ನೋಡಿ, ವಚನ ಸಾಹಿತ್ಯದಲ್ಲಿ ನನಗೆ ಇಡೀ ಒಂದು ಕನ್ನಡದ ಈ ಇಡೀ ಒಂದು ಭಾರತದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ನೋಡ್ಕೊತ ಬಂದಾಗ 12ನೇ ಶತಮಾನ ಇದೆಯಲ್ಲ, ಅದು ಕೇವಲ ಕರ್ನಾಟಕದ ಚರಿತ್ರೆ ಅಲ್ಲ,
ಅದು ಇಡೀ ಭಾರತದ ಚರಿತ್ರೆಯಾಗಿ ನೋಡುವಾಗ ಮಹಿಳಾ ಸಮಾನತೆಯ ದೃಷ್ಟಿಕೋನದಿಂದ ನಮ್ಮ ವಚನ ಚಳುವಳಿ ಅದೊಂದು ಭಾಳ ಕ್ರಾಂತಿಕಾರಕವಾದಂತಹ ಒಂದು ಡೆಮೊಕ್ರೆಟಿಕ್ ಆದಂತಹ ವೇದಿಕೆಯನ್ನು ಒದಗಿಸ್ಕೊಟ್ಟಂಥ ಕಾಲಘಟ್ಟ ನಮ್ಮ ವಚನ ಸಾಹಿತ್ಯ. ನೋಡಿ, ಈ ಬೇರೆ ಎಲ್ಲ ಸಾಹಿತ್ಯವನ್ನು ನಾವು ಸಾಹಿತ್ಯ, ಕೀರ್ತನೆ, ಭಜನೆ ಅಂತ ಕರಿತೀವಿ. ವಚನ ಸಾಹಿತ್ಯವನ್ನು ಯಾಕೆ ಚಳುವಳಿ ಅಂತ ಕರಿತೀವಿ, ಒಂದು ಆಂದೋಲನ ಅಂತ ಕರಿತೀವಿ. ನೋಡಿ, ನಾನು ಆಗಲೇ ಜ್ಞಾಪಿಸ್ಕೊಂಡೆ, ದ್ರೌಪದಿಯನ್ನು ಜ್ಞಾಪಿಸ್ಕೊಂಡೆ. ಆಧುನಿಕ ಕಾಲ 12ನೇ ಶತಮಾನದಲ್ಲಿ ಜ್ಞಾಪಿಸ್ಕೊಳ್ಳೋದಾದರೆ ನಿಜವಾದ ನನ್ನ ನಾಯಕಿ ಯಾರಪ್ಪ ಅಂತಂದರೆ ಅದು ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಪುರುಷ ಪ್ರಧಾನ ವ್ಯವಸ್ಥೆಯ ಅಹಂಕಾರಕ್ಕೆ ಡಿವೋರ್ಸ್ ಬಿಸಾಕಿದ ಮೊದಲ ದಿಟ್ಟ ಮಹಿಳೆ ಅಂತ ಅಂದರೆ ಅಕ್ಕಮಹಾದೇವಿ. ನಿನ್ನ ಯಾವ ಜಂಜಾಟಗಳು ನನಗೆ ಬೇಕಾಗಿಲ್ಲ, ನಾನು ಆಧ್ಯಾತ್ಮಿಕವಾಗಿಯೂ ಕೂಡ ಸಾಧನೆ ಮಾಡ್ಬೋದು ಅಂತ ಹೇಳಿ ಪುರುಷ ಪ್ರಧಾನ ವ್ಯವಸ್ಥೆಯ ಮೌಲ್ಯಗಳನ್ನು ಧಿಕ್ಕರಿಸಿ ಸಮಾನತೆಯ ಕಡೆ ಬಂದ್ಲಲ್ಲ ನಮ್ಮ ಅಕ್ಕ. ಅದೇ ಒಂದು ಅರಿವು, ಅದೇ ಒಂದು ಚಳುವಳಿ, ಅದೇ ಒಂದು ಸಮಾನತೆ. ವಚನ ಸಾಹಿತ್ಯ ನಿಜವಾಗಿಯೂ ಕೂಡ ಲಿಂಗ ತಾರತಮ್ಯಕ್ಕೆ ಒಂದು ನಿವಾರಣೆಯ ಒಂದು ಕ್ರಾಂತಿಕಾರಕವಾದಂಥ ಸೂತ್ರವನ್ನು ತಂದಿತ್ತು. ಅದನ್ನು ನಾವಿವತ್ತು ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಅದು ಅಲ್ಲಮ ಪ್ರಭು ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಅಲ್ಲಿ ಬರ್ತಕ್ಕಂಥ ಸೂಳೆ ಸಂಕವೆ, ಐದಕ್ಕಿ ಲಕ್ಕಮ್ಮ, ಇವರೆಲ್ಲರೂ ಕೂಡ ಸಮಾಜದ ನೊಂದ ಒಂದು ವರ್ಗದಿಂದ ಬಂದು ಇಲ್ಲಿ ಲಿಂಗ ತಾರತಮ್ಯ ಇಲ್ಲದೆ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಆ ದೃಷ್ಟಿಯಿಂದ ನಾವು ವಚನ ಸಾಹಿತ್ಯ ಮಹಿಳೆಯ ದೃಷ್ಟಿಯಿಂದ ನಮಗೆ ಭಾಳ ಪ್ರಮುಖವಾದಂಥ ಕಾಲಘಟ್ಟ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಭಾರತದ ಸಂವಿಧಾನ ಅದನ್ನು ಬರೆಯುವಂಥ ಸಂದರ್ಭದಲ್ಲಿ ವಚನ ಸಾಹಿತ್ಯದಿಂದ ಆದಂಥ ಪ್ರಭಾವವನ್ನು ಅವರು ಕೂಡ ಸ್ಮರಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ ಅನ್ನುವಂಥದ್ದು.